ಈ ಪ್ರಪಂಚದಲ್ಲಿ ನಮ್ಮ ಬದುಕು ಕೇವಲ 4 ದಿನಗಳ ಆಟ. ಹುಟ್ಟು ಮತ್ತು ಸಾವಿನ ನಡುವೆ ನಡೆಯುವಂತಹ ಈ ಆಟವು ಸುಖದ ಅನುಭವವನ್ನು ನೀಡಬಹುದು ಅಥವಾ ದುಃಖದ ದಟ್ಟ ಕಾರ್ಮೋಡವನ್ನು ನಮ್ಮ ಸುತ್ತ ಪಸರಿಸಬಹುದು. ಇಲ್ಲಿ ಎಲ್ಲವೂ ಆಕಸ್ಮಿಕ, ಸಾಂದರ್ಭಿಕ, ಆದರೆ ಸಾವು ಮಾತ್ರ ಖಚಿತ. ಈ ದೇಹದಲ್ಲಿ ಉಸಿರಿರೋ ತನಕ ಇರೋದಕ್ಕೆ ಅಂತ ಒಂದು ಸೂರು ಬೇಕು ತಾನೆ. ಕೈಯಲ್ಲಿ ಒಂದಿಷ್ಟು ಕೂಡಿಟ್ಟಿರೋರು ಇದ್ದದ್ದನ್ನು ಎಲ್ಲ ಖರ್ಚು ಮಾಡಿ 4 ಜನರ ವಾಸಕ್ಕಾಗಿ ಸುಮಾರು 50 ಜನರಿಗೆ ಸಾಕಾಗುವಷ್ಟು ದೊಡ್ಡ ರಾಜಮಹಲನ್ನು ಕಟ್ಟಿಸಿಬಿಡ್ತಾರೆ. ಆದರೆ ನಮ್ಮನ್ನು ಅಗಲಿದ ಕುಟುಂಬದ ಸದಸ್ಯರ ಸಮಾಧಿ ಮೇಲೆ ಇಂತಹ ಭವ್ಯ ಸ್ಮಾರಕಗಳನ್ನು ನಾವು ಕಟ್ಟಿಸಬೇಕಾದಂತಹ ಅನಿವಾರ್ಯತೆ ಇದೆಯೇ? ಇದುವೇ ಈ ಹೊತ್ತಿನ ವಿಶೇಷ, ಹೈಟೆಕ್ ಸ್ಮಶಾನದ ರಂಗು ರಂಗಿನ ಕಹಾನಿ. ಕೋವಿಡ್ ಕಾಲದಲ್ಲಿ ಇಟಲಿಯಲ್ಲಿ ಲಕ್ಷಗಟ್ಟಲೆ ಸಾವುಗಳು ಸಂಭವಿಸಿದವು. ಆಗ ಇಲ್ಲಿನ ಸ್ಮಶಾನಗಳು ತುಂಬಿ ತುಳುಕಿದವು. ಹಾಗಂತ ಎಲ್ಲರೂ ಕೋವಿಡ್ ವ್ಯಾಧಿಯಿಂದ ಮರಣ ಹೊಂದಿದರು ಎಂದು ಅರ್ಥವಲ್ಲ. ಬಹುಪಾಲು ಜನರು ಹೊರಗಡೆ ಕೂಡ ಹೋಗಲು ಸಾಧ್ಯವಾಗದೆ ಒಂಟಿತನದಿಂದ ಕೊರಗಿ, ಅಥವಾ ದಿನನಿತ್ಯದ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಸೂಕ್ತ ಚಿಕಿತ್ಸೆ ದೊರೆಯದೆ, ಅಥವಾ ಅಗತ್ಯ ಆಹಾರ ವಸ್ತುಗಳು ದೊರೆಯದೆ, ಅಥವಾ ಕೋವಿಡ್ ವ್ಯಾಧಿಗೆ ಹೆದರಿ ಪ್ರಾಣ ಬಿಟ್ಟರು. ಇಟಲಿಯಲ್ಲಿ ಎಲ್ಲಿ ನೋಡಿದರೂ ನಮಗೆ ಹಿರಿ ವಯಸ್ಸಿನವರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಸಿಗುತ್ತಾರೆ. ಹೀಗಿರುವಾಗ ಇಲ್ಲಿನ ಪ್ರಸ್ತುತ ಸರಾಸರಿ ವಯಸ್ಸು 80ರಿಂದ 90 ಎಂದು ನಿಮಗೆ ಅನಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇಲ್ಲಿ ಇಳಿವಯಸ್ಸಿನವರೇ ಹೆಚ್ಚಾಗಿದ್ದಾರೆ. ಹಾಗಿದ್ದರೂ ಇಲ್ಲಿ ಸಾವುಗಳು ತುಂಬಾ ಕಡಿಮೆ. ಮುಂದಿನ 10 ವರ್ಷಗಳಲ್ಲಿ ಇಲ್ಲಿನ ಬಹುಪಾಲು ಹಿರಿ ಜೀವಗಳು ಇಹಲೋಕ ತ್ಯಜಿಸಿದರೂ ಇಲ್ಲಿನ ಸ್ಮಶಾನಗಳಲ್ಲಿ ಸ್ಥಳಾವಕಾಶದ ಕೊರತೆ ಉದ್ಭವಿಸದು. ಯಾಕೆಂದರೆ ಇಲ್ಲಿನ ಸ್ಮಶಾನಗಳನ್ನು ಹೈಟೆಕ್ಗೊಳಿಸಲಾಗಿದೆ. ಕಳೆದ ಕೆಲವು ದಶಕಗಳಲ್ಲಿ ಇಟಲಿಯಲ್ಲಿ ಎಲ್ಲರೂ ತಮ್ಮ ಕುಟುಂಬದ ಸದಸ್ಯರ ಸಮಾಧಿಗಳನ್ನು ಕಟ್ಟಲು ಆರಂಭಿಸಿದಾಗ ಸ್ಥಳಾವಕಾಶದ ಕೊರತೆ ಉಂಟಾಯಿತು. ಈಗಿರುವ ಸಮಾಧಿ ಸ್ಮಾರಕಗಳನ್ನು ಮುಂದಿನ 30 ವರ್ಷ ಮುಟ್ಟುವಂತಿಲ್ಲ. ಈ ಸಮಾಧಿ ಸ್ಮಾರಕಗಳು 30 ವರ್ಷಗಳ ಅವಧಿಗೆ ಅವರಿಗೆ ಮೀಸಲಿಡಲಾಗಿದೆ. ಹೀಗಿರುವಾಗ ಸ್ಥಳಾವಕಾಶದ ಕೊರತೆಯ ಸಮಸ್ಯೆಗೆ ಪರಿಹಾರವಾಗಿ ಸಮಾಧಿ ಸ್ಮಾರಕದ ನಿಗದಿತ ಮೊತ್ತವನ್ನು 10 ಪಾಲುಗಳಷ್ಟು ಹೆಚ್ಚಿಸಲಾಯಿತು. ಸಮಾಧಿ ಸ್ಮಾರಕಗಳ ರಚನೆಯನ್ನು ತಡೆದು ಸ್ಥಳಾವಕಾಶದ ಕೊರತೆಯನ್ನು ನೀಗಿಸುವುದು ಇದರ ಉದ್ದೇಶವಾಗಿತ್ತು. ಇನ್ನು ಸಮಾಧಿ ಕಟ್ಟುವವರು ಕೂಡ ತಮ್ಮ ಸೇವೆಯನ್ನು ದುಬಾರಿಗೊಳಿಸಿದರು. ಇದೇ ಹೊತ್ತಿನಲ್ಲಿ ದಫನದ ಬದಲು ದಹನ ಎಂಬ ಚಿಂತನೆಯೊಂದಿಗೆ ಇಟಲಿಯುದ್ದಕ್ಕೂ ಎಲೆಕ್ಟ್ರಿಕ್ ಚಿತಾಗಾರಗಳು ಆರಂಭಗೊಂಡವು. 2019ರ ಹೊತ್ತಿಗೆ ಇವುಗಳು ಕಾರ್ಯಾರಂಭಿಸಿದರೂ ಕೋವಿಡ್ ಕಾಲದಲ್ಲಿ ಇವುಗಳ ಬಳಕೆ ಬಹು ಪ್ರಚಲಿತಗೊಂಡಿತು. ಕೇವಲ 3 ಗಂಟೆಗಳಲ್ಲಿ ಶವಪೆಟ್ಟಿಗೆಯ ಜೊತೆಗೆ ಶವವೂ ಕೂಡ ಸಂಪೂರ್ಣ ಭಸ್ಮಗೊಳ್ಳುವ ಪ್ರಕ್ರಿಯೆ ಹೆಚ್ಚೇನು ವೆಚ್ಚದಾಯಕವಲ್ಲ. 3 ದಿನಗಳಲ್ಲಿ ಬೂದಿಯನ್ನು ಒಂದು ಮುಚ್ಚಿದ ಪಾತ್ರೆಯಲ್ಲಿ ತಂದು ಈ ಸ್ಮಶಾನದಲ್ಲಿರುವ ನಿಗದಿತ ಸ್ಥಳದಲ್ಲಿ, ಅಂದರೆ ಗೋಡೆಯಲ್ಲಿರುವ ಸಣ್ಣ ಕೋಣೆಯಲ್ಲಿ ಇಟ್ಟು ಮೃತ ವ್ಯಕ್ತಿಯ ವಿವರಗಳಿರುವ ಮಾರ್ಬಲನ್ನು ಮುಚ್ಚಿದರೆ ಎಲ್ಲ ಮುಗಿಯಿತು. ಅತಿ ಕಡಿಮೆ ಖರ್ಚಿನಲ್ಲಿ ಎಲ್ಲವೂ ಫಿನಿಶ್. ಇಟಾಲಿಯನ್ನರಿಗೆ ಇದು ಮೆಚ್ಚುಗೆಯಾಯಿತು. ಸ್ಮಶಾನದಲ್ಲಿ ಸ್ಥಳಾವಕಾಶದ ಕೊರತೆಯ ಸಮಸ್ಯೆಗೂ ಪರಿಹಾರ ದೊರೆಯಿತು. ಈ ಸ್ಮಶಾನಗಳು ಯಾಕೆ ಹೈಟೆಕ್ ಸ್ಮಶಾನಗಳು ಗೊತ್ತೇ? ಇಲ್ಲಿ 3 ವಿವಿಧ ರೀತಿಯ ದಫನದ ವ್ಯವಸ್ಥೆಗಳಿವೆ. ಮೊದಲನೆಯದು ಸಾಂಪ್ರದಾಯಿಕವಾದ ನೆಲದಲ್ಲಿ ದಫನ ಮಾಡುವ ವಿಧಾನ. ದಫನ ಪ್ರಕ್ರಿಯೆ ನಡೆದ ನಂತರ ಅಲ್ಲಿ ಒಂದು ಸುಂದರ ಸ್ಮಾರಕ ರಚನೆಯಾಗುವುದು ಸರ್ವೇ ಸಾಮಾನ್ಯ. ಈ ಸ್ಮಾರಕ ಮತ್ತು ಆ ಸ್ಥಳ ಮುಂದಿನ 30 ವರ್ಷ ಆ ಕುಟುಂಬದ ಆಸ್ತಿ. 30 ವರ್ಷಗಳ ನಂತರ ಅದನ್ನು ಒಡೆದು ಅಲ್ಲಿ ಇನ್ನೊಬ್ಬರ ದಫನ ಕ್ರಿಯೆ ನಡೆಯುತ್ತದೆ. ಇನ್ನೊಂದು ದಫನ ವಿಧಾನ ಕ್ರಿಪ್ಟ್, ಮೌಸೋಲಿಯಂ ಅಥವಾ ಗೋಡೆಯ ಒಳಗಿರುವ ಸಮಾಧಿ. ಗೋಡೆಯಲ್ಲಿ ಸಣ್ಣ ಸಣ್ಣ ಕೋಣೆಗಳಲ್ಲಿ ಸಂಪೂರ್ಣ ಶವಪೆಟ್ಟಿಗೆಯನ್ನು ಇಟ್ಟು ಅದನ್ನು ಮೃತ ವ್ಯಕ್ತಿಯ ವಿವರಗಳುಳ್ಳ ಮಾರ್ಬಲ್ ಶಿಲೆಯಿಂದ ಮುಚ್ಚುವುದು. ಇದು ತುಂಬಾ ದುಬಾರಿ. ಈ ವಿಧಾನದಲ್ಲಿ ಒಳಗಿರುವ ಮೃತದೇಹ ಮತ್ತು ಶವಪೆಟ್ಟಿಗೆ ಸಂಪೂರ್ಣ ನಾಶವಾಗಲು ಹೆಚ್ಚು ಸಮಯ ಬೇಕು. ಕೊನೆಯ ವಿಧಾನ ದಹನ ಕ್ರಿಯೆ. ಮೃತದೇಹವನ್ನು ಚಿತಾಗಾರದಲ್ಲಿ ದಹಿಸಿ ಅದರ ಬೂದಿ ಮತ್ತು ಅಸ್ಥಿಯನ್ನು ಫ್ಯೂನರರಿ ಅರ್ನ್ಸ್ ಅಥವಾ ಮುಚ್ಚಿದ ಪಾತ್ರೆಯಲ್ಲಿ ತಂದು ಗೋಡೆಯಲ್ಲಿರುವ ಕೊಲುಂಬಾರಿಯಂ ಅಥವಾ ಚಿನೆರಾರಿಯಂ ಅಥವಾ ವಾಲ್ ನಿಶೆಯಲ್ಲಿ ಇಟ್ಟು ಮೃತರ ವಿವರಗಳುಳ್ಳ ಮಾರ್ಬಲ್ ಶಿಲೆಯಿಂದ ಅದನ್ನು ಮುಚ್ಚುವುದು. ಇದು ಸ್ವಲ್ಪ ಕಡಿಮೆ ವೆಚ್ಚದಾಯಕ ಮತ್ತು ಈಗ ಯುರೋಪಿನುದ್ದಕ್ಕೂ ಜನಪ್ರಿಯ.
ವಿಶೇಷವೆಂದರೆ ಪ್ರತಿನಿತ್ಯ ಅಥವಾ ವಾರಕ್ಕೊಮ್ಮೆಯಾದರೂ ಜನರು ಸ್ಮಶಾನಗಳಿಗೆ ಭೇಟಿ ನೀಡಿ ತಮ್ಮ ಪ್ರೀತಿ ಪಾತ್ರರನ್ನು ತಾವು ಮರೆತಿಲ್ಲ ಎಂದು ಸಾಬೀತುಪಡಿಸುತ್ತಾರೆ. ಸ್ಮಾರಕಗಳನ್ನು ಶುಚಿಗೊಳಿಸಿ ಅದರ ನಿರ್ವಹಣೆ ಮಾಡುವುದು, ಹೂವಿನ ಗಿಡಗಳಿಗೆ ನೀರೆರೆಯುವುದು, ದೀಪದ ನಿರ್ವಹಣೆ ಮತ್ತು ಒಂದಷ್ಟು ಹೊತ್ತು ಪ್ರಾರ್ಥನೆ ಮಾಡುವುದು, ಹೀಗೆ ತಮ್ಮದೇ ರೀತಿಯಲ್ಲಿ ತಮ್ಮವರನ್ನು ಅವರು ನೆನೆಯುತ್ತಾರೆ. ಇಲ್ಲಿನ ಉತ್ತಮ ಹವೆಯಿಂದಾಗಿ ಇಲ್ಲಿ ಸದಾ ಹೂವುಗಳಿದ್ದು ಅವುಗಳು ಸ್ಮಾರಕಗಳ ಮೆರುಗನ್ನು ಹೆಚ್ಚಿಸುತ್ತವೆ. ಮಕ್ಕಳ ಮತ್ತು ಯುವಕರ ಸಮಾಧಿಗಳಂತೂ ಇನ್ನಷ್ಟು ಸುಂದರ. ಬೇಸಿಗೆ ಕಾಲದಲ್ಲಿ ಇಲ್ಲಿ ತಿಂಗಳಿಗೊಮ್ಮೆ ಧಾರ್ಮಿಕ ವಿಧಾನಗಳು ಮತ್ತು ದಿವ್ಯ ಬಲಿ ಪೂಜೆಗಳು ನಡೆಯುತ್ತವೆ. ಹೀಗಾಗಿ ಈ ಸ್ಮಶಾನಗಳು ನಮ್ಮಲ್ಲಿರುವ ಸ್ಮಶಾನಗಳಂತೆ ಪಾಳು ಬಿದ್ದಿಲ್ಲ ಮತ್ತು ಭೀತಿ ಮತ್ತು ನಡುಕ ಹುಟ್ಟಿಸುವ ಸ್ಥಳಗಳಾಗಿ ಉಳಿದಿಲ್ಲ. ಇಲ್ಲಿ ಸಣ್ಣ ಮಕ್ಕಳು ಕೂಡ ಯಾವುದೇ ಅಂಜಿಕೆ ಇಲ್ಲದೆ ಏಕಾಂಗಿಯಾಗಿ ಕಾಲ ಕಳೆಯಬಹುದು. ಈ ಸಮಾಧಿ ಸ್ಮಾರಕಗಳು ಎಷ್ಟೊಂದು ಸುಂದರವಾಗಿವೆ ಎಂದರೆ ಸುಮ್ಮನೆ ಅಲ್ಲೇ ಮಲಗಿಬಿಡೋಣ ಅಂತ ಅನಿಸಿಬಿಡುತ್ತೆ. ಪ್ರತಿ ಸ್ಮಶಾನದಲ್ಲೂ ಇಂತಹ ನೂರಾರು ಸಮಾಧಿಗಳಿವೆ. ಆದರೂ ಒಂದರ ಸ್ಮಾರಕ ಇನ್ನೊಂದರಂತಿಲ್ಲ. ಇಲ್ಲಿ ಎಲ್ಲವೂ ಯುನೀಕ್ ಮತ್ತು ಸ್ಪೆಷಲ್. ಇದರ ರಚನಾಕಾರರು ತಮ್ಮ ಕಲಾ ನೈಪುಣ್ಯತೆಯನ್ನು ಧಾರೆ ಎರೆದು ಅದನ್ನು ಅಷ್ಟೊಂದು ಚೆನ್ನಾಗಿ ನಿರ್ಮಿಸಿಬಿಡುತ್ತಾರೆ. ಈ ಸ್ಮಶಾನಗಳು ಚರ್ಚಿನ ಅಧೀನಕ್ಕೊಳಪಟ್ಟಿಲ್ಲ. ನಮ್ಮಲ್ಲಿ ಪಂಚಾಯತ್ಗಳು ಇದ್ದಂತೆ ಇಟಲಿಯುದ್ದಕ್ಕೂ ಕೊಮೂನೆ ಎಂಬ ಸ್ಥಳೀಯ ಆಡಳಿತ ವ್ಯವಸ್ಥೆ ಇದೆ. ಈ ಸ್ಮಶಾನಗಳ ನಿರ್ವಹಣೆ ಕೂಡ ಅದರ ಸುಪರ್ದಿಯಲ್ಲಿದೆ. ಕೆಲವು ಕಡೆ ಕಥೋಲಿಕ್, ಪ್ರೊಟೆಸ್ಟೆಂಟ್, ಆಂಗ್ಲಿಕನ್ ಹೀಗೆ ಎಲ್ಲ ಕ್ರೈಸ್ತರಿಗೂ ಒಂದೇ ಕಡೆ ಸ್ಮಶಾನವಿರುತ್ತದೆ. ಆದರೆ ಅಲ್ಲಿ ಪ್ರತಿಯೊಂದಕ್ಕೂ ಅದರದೇ ಆದ ವಿಭಾಗವಿರುತ್ತವೆ. ಸತ್ತ ಮೇಲೆ ಎಲ್ಲರೂ ಕೇವಲ ಮಣ್ಣು ತಾನೆ. 10ರಿಂದ 19ನೇ ಶತಮಾನದ ಅವಧಿಯಲ್ಲಿ ಚರ್ಚಿಗೆ ಸಕಲ ನೆರವು ನೀಡಿದ ರಾಜ ಮನೆತನಗಳು ಮತ್ತು ಶ್ರೀಮಂತ ಮನೆತನಗಳಿಗೆ ವಿಶೇಷ ಸಮಾಧಿಗಳು ದೊರಕುತ್ತಿದ್ದವು. ಇವರನ್ನು ಚರ್ಚಿನ ಒಳಗಡೆ, ಚರ್ಚಿನ ನೆಲ ಅಂತಸ್ತಿನಲ್ಲಿ, ಕ್ರಿಪ್ಟ್ಗಳಲ್ಲಿ ಅಥವಾ ಚರ್ಚಿನ ಮುಂಭಾಗದಲ್ಲಿ ಕಲ್ಲಿನ ದೊಡ್ಡ ಶವಪಟ್ಟಿಗೆಗಳಲ್ಲಿ ಸಮಾಧಿ ಮಾಡುತ್ತಿದ್ದರು. ಇಂತಹ ರೋಮನ್ ಮತ್ತು ಗೋತಿಕ್ ಶೈಲಿಯ 3 ಶವಪೆಟ್ಟಿಗೆಗಳನ್ನು ಈ ವಿಡಿಯೋದಲ್ಲಿ ಈಗ ನೀವು ನೋಡ್ತಾ ಇದ್ದೀರಾ. ಇವುಗಳು ಉತ್ತರ ಇಟಲಿಯ ಕೊರೆನ್ನೋದ ಚರ್ಚಿನ ಮುಂಭಾಗದಲ್ಲಿದ್ದು, ಈ ಚರ್ಚ್ ನಿರ್ಮಿಸಿದ ಮತ್ತು ಅದರ ನಿರ್ವಹಣೆಗೈದ ಆಂದ್ರೆಯಾನಿ ಕುಟುಂಬದ ಸದಸ್ಯರ ಸಮಾಧಿಗಳು. ಇವುಗಳನ್ನು ಸಂಪೂರ್ಣವಾಗಿ ಮಾರ್ಬಲ್ ಶಿಲೆಯಲ್ಲಿ ರಚಿಸಲಾಗಿದೆ. ಅಂದಹಾಗೆ ಇಲ್ಲಿ ಸಾಯೋರು ಯಾರೂ ಇಲ್ಲ ಅಂದರೆ ಇಲ್ಲಿ ಎಲ್ಲರೂ ಚಿರಂಜೀವಿಗಳು ಎಂದು ಅರ್ಥವಲ್ಲ. ಇಟಲಿ ಒಂದು ಸಣ್ಣ ದೇಶವಾಗಿದ್ದು ಇದರ ಮೂಲ ನಿವಾಸಿ ಇಟಾಲಿಯನ್ನರ ಸಂಖ್ಯೆ ತುಂಬಾ ಕಡಿಮೆ ಮತ್ತು ಇವರ ಸರಾಸರಿ ಆಯುಷ್ಯ ಜಾಸ್ತಿ. ಹೀಗಾಗಿ ಇಲ್ಲಿ ಸಾವಿನ ಪ್ರಮಾಣ ಕೂಡ ತೀರಾ ಕಡಿಮೆ. ಇತ್ತೀಚಿನ ವರ್ಷಗಳಲ್ಲಿ ಇಲ್ಲಿ ಸಾವು ಸಂಭವಿಸಿದಾಗ ಎಲ್ಲರೂ ಕಡಿಮೆ ಖರ್ಚಿನ ದಹನ ವ್ಯವಸ್ಥೆಯನ್ನೇ ಆರಿಸಿಕೊಳ್ಳುವುದರಿಂದ ಈ ಹೈಟೆಕ್ ಸ್ಮಶಾನಗಳು ಖಾಲಿ ತೋರುತ್ತಿವೆ. ಪ್ರಸ್ತುತ ಸಾಕಷ್ಟು ಸ್ಥಳಾವಕಾಶವಿದ್ದರೂ ಸಮಾಧಿ ಸ್ಮಾರಕಗಳು ನಿರ್ಮಾಣಗೊಳ್ಳುತ್ತಿಲ್ಲ. ಕೇವಲ ಗೋಡೆಗಳಲ್ಲಿರುವ ನಿಶೆಗಳದ್ದೇ ಕಾರುಬಾರು. ಈ ಸಮಾಧಿ ಸ್ಮಾರಕಗಳನ್ನು ನೋಡುವಾಗ ಇಷ್ಟೊಂದು ದುಬಾರಿ ಸ್ಮಾರಕಗಳು ಬೇಕಿತ್ತಾ? ಇಷ್ಟೊಂದು ಹಣವನ್ನು ಪೋಲು ಮಾಡುವ ಬದಲು ಅದನ್ನು ಮೃತರ ಹೆಸರಿನಲ್ಲಿ ಅವರ ಸವಿನೆನಪಿಗಾಗಿ ಬಡವರಿಗೆ ನೀಡಿ ಪುಣ್ಯ ಕಟ್ಟಿಕೊಳ್ಳಬಹುದಿತ್ತು. ಅಥವಾ ಅದೇ ಹಣವನ್ನು ಆ ಕುಟುಂಬವು ಕಷ್ಟ ಕಾಲದಲ್ಲಿ ತನ್ನ ಅಗತ್ಯತೆಗಳಿಗಾಗಿ ಬಳಸಬಹುದಿತ್ತು ಎನ್ನುವ ಒಳ್ಳೆಯ ಅಭಿಪ್ರಾಯ ನಿಮ್ಮ ಮನಸ್ಸಿನಲ್ಲಿ ಮೂಡಿರಬಹುದು. ಆದರೆ ಅದು ಅವರ ಹಣ, ಅವರ ಸ್ವೇಚ್ಛೆ ಮತ್ತು ತಮ್ಮ ಪ್ರೀತಿ ಪಾತ್ರರಿಗಾಗಿ ಅವರು ಪ್ರೀತಿ ತೋರಿಸುವ ವಿಧಾನವಿರಬಹುದು. ಈ ನಿಟ್ಟಿನಲ್ಲಿ ನಾವ್ಯಾಕೆ ಅವರ ಬದುಕಿನ ನ್ಯಾಯಾಧೀಶರಾಗಬೇಕು ಎಂದು ಸುಮ್ಮನಾಗುವುದೇ ಮೇಲು. ಈಜಿಪ್ಟಿನಲ್ಲಿರುವ ಅಷ್ಟೊಂದು ಬೃಹತ್ ಗಾತ್ರದ ಪಿರಮಿಡ್ಗಳು ಕೂಡ ಇಂತಹ ಸಮಾಧಿ ಸ್ಮಾರಕಗಳೇ ಅಲ್ಲವೇ? ಈ ಸುಂದರ ಸಮಾಧಿ ಸ್ಮಾರಕಗಳನ್ನು ಕಂಡಾಗ ನಮಗೆ ಹೊಳೆಯುವುದು ಇಷ್ಟೇ. ಈ ಸುಂದರ ಸ್ಮಾರಕಗಳನ್ನು ನಿರ್ಮಿಸಲು ಮತ್ತು ಈಗ ಅದರ ನಿರ್ವಹಣೆಗಾಗಿ ವ್ಯಯಿಸುವಂತಹ ಹಣ ಮತ್ತು ಸಮಯ, ಇವುಗಳನ್ನು ನಮ್ಮದೇ ಕುಟುಂಬಗಳಿಗೆ ನೀಡಿ ಈ ಪ್ರಾಪಂಚಿಕ ಬದುಕನ್ನು ಮತ್ತು ನಮ್ಮ ಕುಟುಂಬವನ್ನು ಇನ್ನಷ್ಟು ಸುಂದರಗೊಳಿಸುವುದು ಎಷ್ಟು ಸಮಂಜಸವಲ್ಲವೇ? ಈ 4 ದಿನದ ಬದುಕನ್ನು ಹೇಗೋ ಕಳೆಯುವುದಕ್ಕಿಂತ ಸರ್ವರ ಪ್ರೀತಿ ಪಾತ್ರರಾಗಿ ಸುಂದರ ಕೌಟುಂಬಿಕ ಜೀವನವನ್ನು ನಡೆಸಿ ಇತರರಿಗೆ ಮಾದರಿಯಾಗಿ ಜೀವಂತ ಸ್ಮಾರಕಗಳಾಗುವುದು ಮತ್ತು ಸತ್ತ ಮೇಲೂ ನಮ್ಮ ಸುಂದರ ಬದುಕೇ ಒಂದು ನಿರಾಕಾರವಾದ ಸುಂದರ ಸ್ಮಾರಕವಾಗುವುದಕ್ಕೆ ಇಲ್ಲೇ ಮುನ್ನುಡಿ ಬರೆಯುವುದು ಎಷ್ಟೊಂದು ಸೊಗಸಲ್ಲವೇ? ನಮಗೆಲ್ಲರಿಗೂ ಸಾವು ಖಚಿತ ಎಂದ ಮೇಲೆ ನಿಮ್ಮ ಸ್ಮಾರಕ ಹೇಗಿರಬೇಕು? ಅದನ್ನು ನಾವು ಯಾವಾಗ ಕಟ್ಟಲು ಬಯಸುತ್ತೇವೆ? ಸತ್ತ ಮೇಲೆಯೇ ಅಥವಾ ಬದುಕಿರುವಾಗಲೇ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಇದನ್ನು ನಿಮ್ಮವರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಕಳುಹಿಸುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ. ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.